ನಾವು ಮಾಡಿದ್ದು ತಪ್ಪಿರ್ಬೋದು, ಆದ್ರೆ ನಾವು ಪೇರೆಂಟ್ಸ್ ಆಗ್ತಿದೀವಿ ಅನ್ನೋ ವಿಷಯ ನಿಜನೇ ಅಲ್ವಾ? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ನಂಗೆ ಎರಡೇ ಗೊತ್ತಿರೋದು ಬೇಬಿ. ಒಂದು, ನಮ್ಮ ಬೇಬಿನ ನೋಡ್ಕೊಳ್ಳೋದು. ಎರಡನೇದು, ಆ ಅಭಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದು. ಆ ಅಭಿ ಮೇಲೆ ನಾನು ಸೇಡ್ ತೀರಿಸ್ಕೊಂಡ್ಮೇಲೆ ನೀನು ನನ್ನ ಹತ್ರ ಬಂದ್ಬಿಡು. ನಾನು ಅರ್ಧ ಪ್ರಾಪರ್ಟಿನ ನಿನಗೆ ಕೊಡ್ತೀನಿ. ಅವಶ್ಯಕತೆ ಇಲ್ಲ. ಆಲ್ರೆಡಿ ನಮ್ಮ ಆಸ್ತಿಲಿ ಅರ್ಧ ನನಗೆ ಬರೆದು ಕೊಡ್ತೀನಿ ಅಂತ ನಮ್ಮವ್ರು ಹೇಳಿದ್ದಾರೆ. ಓಹೋ, ನೀನು ತುಂಬ ಲಕ್ಕಿ ಹಾರಿಕಾ. ನಿನಗೆ ಅಲ್ಲೂ ಕೂಡ ಅರ್ಧ ಆಸ್ತಿ ಸಿಗ್ತಿದೆ, ನಾನು ಅರ್ಧ ಆಸ್ತಿ ಕೊಡ್ತೀನಿ. ನಮ್ಮ ಬೇಬಿ ಜೊತೆ ನೀನು ಎಂಜಾಯ್ ಮಾಡ್ಬೋದು. ನಂದಿನಿ, ಛೀ, ನೀನಿಂತ ಚೀಟರ್ ಅಂತ ಅನ್ಕೊಂಡಿರ್ಲಿಲ್ಲ. ಇವಳು ಯಾರು? ನಿನ್ ಹೋಟೆಲ್ ಬೆಳಿತಿರೋ ಮಗುಗೆ ತಂದೆ ನಮ್ಮ ಅಖಿಲ್ ಬಾವ ಅಲ್ವಾ? ಇವನಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನನ್ನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ನಾನು ಅಭಿ ಅವ್ರ ನಾದ್ನಿ. ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದ್ರೆ ನಿಮ್ ಬಣ್ಣ ಎಲ್ಲ ಬಯಲಾಯ್ತು. ನಮ್ಮ ಅಖಿಲ್ ಭಾವಂಗೆ ಮೋಸ ಮಾಡ್ತೀರಾ, ಅಭಿ ಭಾವನ್ ಮೇಲೆ ಸೇಡ್ ತೀರಿಸ್ಕೋತೀರಾ. ಈಗ್ಲೇ ಮನೆಗೆ ಹೋಗಿ ನಿನ್ ಬಗ್ಗೆ ಭಾವಂಗೆ ಹೇಳ್ತೀನಿ. ನಂದಿನಿ, ನಂದಿನಿ, ನಂದಿನಿ ನಿಂತ್ಕೋ ಒಂದ್ ನಿಮಿಷ. ನಂದಿನಿ, ನನ್ ತೋಳ್ನ ಏನ್ ಮಾಡಿದ್ರು ಪಾಪ ಬರಲ್ಲ. ನಂದಿನಿ ಸ್ವಲ್ಪ ನಿಂತ್ಕೋ. ನಂದಿನಿ, ನಾನು ಹೇಳೋದ್ ಕೇಳು. ನಿನ್ ಹೋಟೆಲ್ ಬೇರೆ ಯಾರ್ದೋ ಮಗುನ ಬೆಳೆಸ್ತಿದ್ಯಾ, ಇನ್ನು ಭಾವನ ಆಸ್ತಿ ಬೇರೆ ಬೇಕಾ ನಿಂಗೆ? ನಿನ್ನ ತೋಳ್ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕು. ಒಂದ್ ನಿಮಿಷ ನಂದಿನಿ, ಬಿಡು. ನಂದಿನಿ, ನಂದಿನಿ, ಅವಳನ್ನ ತಡಿ ಆದಿತ್ಯ. ಇಲ್ಲ ಅಂದ್ರೆ ಅವಳು ನನ್ನ ಜೀವನನ ಬೀದಿಗೆ ತರ್ತಾಳೆ. ಅವಳು ಹೋಗ್ತಿದ್ದಾಳೆ ಆದಿತ್ಯ, ತಡಿ. ಯಾರ್ ನೀವು? ನಂಗ್ ದಾರಿ ಬಿಡಿ. ಯಾರು ನೀವು? ಬಿಡಿ ನನ್ನ. ಬಾ ಅಂತ ನಡಿಯೇ, ನಡಿ. ನಡಿ 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 ಅಂತಿಲ್ವಾ? ನನ್ ಬಿಡಿ. ಬಾ ಅಂತ ಹೇಳ್ತಾ ಇದ್ದೀನಲ್ಲ, ಬಾ ನಡಿ ನಡಿ. ಬಿಡಿ. ಹತ್ತೆ ಹತ್ತು ಆರತ್ತೆ ಹತ್ತು. ಯಾರು ನೀವೆಲ್ಲ? ನಿನ್ಗೆ ಹೇಳ್ತಿರೋದು ಹತ್ತು. ಯಾರು ನೀವು? ಕಾರತ್ತು. ಯಾರು? ಬಿಟ್ಬಿಡಿ ನನ್ನ. ಬಾಯ್ ಮುಚ್ಚು, ಕಿರ್ಚಾಡಿದ್ರೆ ಸಾಯಿಸ್ಬಿಡ್ತೀನಿ.
ಹೇಳು. ನೀವು ಹೇಳಿದ ಹುಡುಗಿನ ಗಾಡಿಲಿ ಹತ್ತಿಸ್ಕೊಂಡಿದ್ದೀವಿ ಸರ್. ವೆರಿ ಗುಡ್. ನಮ್ಮ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಏಯ್ ಕಿರ್ಚ್ಬೇಡ. ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಂದಿನಿನ ಕಿಡ್ನಾಪ್ ಮಾಡಿಸಿದ್ಯಾ? ನಮ್ಮ ಬಗ್ಗೆ ನಿಜ ಹೇಳಿದ್ರೆ ಮರ್ಡರ್ ಕೂಡ ಮಾಡ್ತೀನಿ. ಆದ್ರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವಳೇನೋ ಬಾಯಿ ಬಿಡಲ್ಲ. ಛೇ, ಸುಖ ಸುಮ್ನೆ ನಿನ್ ಮಾತು ಕೇಳಿ ಆಚೆ ಬಂದೆ. ಇವಾಗ ಏನಾಯ್ತು? ಆ ನಂದಿನಿಗೆ ನಮ್ ಬಗ್ಗೆ ಗೊತ್ತಾಗೋಯ್ತು. ಅವಳನ್ನ ನೀನು ಕಿಡ್ನಾಪ್ ಮಾಡಿಸಿದ್ಯಾ. ಈಗ ಮರ್ಡರ್ ಪ್ಲಾನ್ ಅಂತಿದ್ಯಾ. ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ಯಾ. ಇದು ತಪ್ಪಲ್ಲ ಡಿಯರ್, ಆತ್ಮರಕ್ಷಣೆ, ಸೆಲ್ಫ್ ಡಿಫೆನ್ಸ್. ಅದಕ್ಕೆ ನೀನ್ ಏನ್ ಹೆಸರಿಟ್ರು ಅದು ಕ್ರೈಮ್ ಆಗುತ್ತೆ. ಅಭಿಭಾವಂಗ್ ಏನಾದ್ರೂ ಗೊತ್ತಾದ್ರೆ ನನ್ನ ಜೀವಂತವಾಗಿ ಉಳಿಸಲ್ಲ, ಸಾಯಿಸ್ತಾರೆ. ಹಾಗೇನಾಗಲ್ಲ. ನೀನು ಹ್ಯಾಪಿಯಾಗಿ ಮನೆಗೆ ಹೋಗು. ನಿನ್ನ ಹೆಸರಿಗೆ ಅರ್ಧ ಆಸ್ತಿ ಬರ್ದು ಕೊಡ್ತಾರೆ ಅಂತ ಅಂದೆ ತಾನೆ, ಅದನ್ನ ಬರೆಸ್ಕೋ. ಆಮೇಲೆ ನಂದಿನಿನ ಬಿಟ್ಬಿಡ್ತೀನಿ. ನಿನಗೆ ಆಸ್ತಿ ಬಂದಾದ್ಮೇಲೆ ಅವ್ರಿಗೆ ನಿಜ ಗೊತ್ತಾದ್ರೂ ಏನೂ ಮಾಡೋಕ್ಕಾಗಲ್ಲ. ಬಾಯ್ ಮುಚ್ಚು. ನಾನು ಹೋಗ್ತಿದ್ದೀನಿ. ನಿನ್ ಜೊತೆ ಇದ್ರೆ ನಾನು ಇನ್ನೂ ಸಿಕ್ಕಾಕೋತೀನಿ. ಛೇ, ಆಲ್ರೆಡಿ ಸಿಕ್ಕಾಕೊಂಡಿದ್ಯಾ ಬೇಬಿ, ಆದ್ರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಬಿಸಿಲು ಸುಡ್ತಾ ಇದೆ. ಯಪ್ಪ, ಗಂಟ್ಲು ಒಣಗ್ತಾ ಇದೆಯಲ್ಲ. ಲೇ ಪಾವನಿ, ತಣ್ಣಗೆ ಜ್ಯೂಸ್ ತಗೊಂಡ್ ಬಾರೆ. ಏನ್ ಕಷ್ಟಪಟ್ಟಿದ್ಯಾ ಅಂತ ಜ್ಯೂಸ್ ಕೊಡ್ಬೇಕತ್ತೆ? ನಿನ್ಗ್ಯಾಕೆ? ನಿನ್ನನ್ ಕೇಳಿದ್ನ ನಾನು? ಕೆಲ್ಸ ಕಾರ್ಯ ಏನು ಇಲ್ದೆ ಮನೇಲಿ ತಿಂತ ಬಿದ್ದಿದ್ಯಲ್ಲ, ನಿನ್ ಕೆಲ್ಸ ಕೂಡ ನಿನಗ್ ಮಾಡ್ಕೊಳಕ್ ಆಗಲ್ವಾ? ನಿನ್ ದುಡ್ಡಲ್ಲಿ ತಿಂತಾ ಇದ್ದೀನಾ? ನೀನ್ ಸಂಪಾದನೆ ಮಾಡಿ ಏನಾದ್ರೂ ತಂದು ಹಾಕದ್ಯಾ? ನಂಗೆ ದಿಕ್ಕಿಲ್ಲ, ನಿನಗೇನ್ ಹಾಕ್ಲಿ? ಹಾಗಾದ್ರೆ ಬಾಯಿ ಮುಚ್ಕೊಂಡ್ ಬಿದ್ದಿರು. ನನ್ ವಿಷಯ ನಿನ್ಗ್ಯಾಕೆ? ಏಯ್, ನಮ್ಮ ಅಣ್ಣಂದ್ರು ಹಗ್ಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ರೆ ನೀನ್ ಬಿಟ್ಟಿ ತಿಂತಿದ್ಯಾ? ಕಷ್ಟಪಡ್ದೆ ತಿಂತಿದ್ಯಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ? ನೀನೇನ್ ಕಷ್ಟ ಪಡ್ತಾ ಇದ್ಯಾ? ಗಂಡ ಬಿಟ್ಟ ಅಂತ ಮಗನ್ನ ಕರ್ಕೊಂಡು ಅಯ್ಯೋ ಅಂತ ಬಂದ್ಬಿಟ್ಟೆ. ಕೇಳಿಲಿ, ಇದು ನಮ್ಮ ಅಣ್ಣಂದ್ರ ಮನೆ. ಕೇಳಿಲಿ, ಇದು ನಮ್ಮ ಅಣ್ಣನ್ ಮನೆ. ಏನದ್ಕೆ ಜಗಳ? ನೀವಿಬ್ರು ಯಾವಾಗ ನೋಡಿದ್ರು ಒಳ್ಳೆ ಎಣ್ಣೆ ಸಿಗಕ್ಕೆ ತರ ಆಡ್ತಿರ್ತೀರಲ್ಲ. ನೋಡು ದೊಡ್ಡಮ್ಮ, ಅತ್ತೇನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾಳೆ. ನೋಡ್ದ್ಯಾ ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರೋದು? ನೀನೇ ಅಲ್ವೇನೆ? ಅದಕ್ಕೆ ನಿಲ್ಸಿ. ದಿನ ನಿಮ್ ಜಗಳ ಕೇಳಕ್ಕಾಗದೆ ತಲೆ ಚಿಟ್ಟು ಹಿಡಿತಿದೆ. ಪಾವನಿ, ಅಡ್ಗೆ ಆಯ್ತಾ? ಆಗಿದೆ ಅತ್ತೆ. ಎಲ್ರು ಬಂದ್ರೆ ಬಡಿಸ್ತೀನಿ. ಹಾರಿಕಾನೆ ಕರಿ ವಸು, ಊಟ ಮಾಡೋಣ. ಹಾರಿಕಾ ಮನೇಲಿಲ್ಲ ಅತ್ತೆ. ಇಲ್ಲ ಅಂದ್ರೇನು? ಎಲ್ಲಿಗೆ ಹೋದ್ಲು ಅಖಿಲ್? ಗೊತ್ತಿಲ್ಲಮ್ಮ. ನಿನಗೂ ಹೇಳ್ದೆ ಹೋದ್ಲಾ? ಯಾರೋ ಫ್ರೆಂಡ್ನ ಮೀಟ್ ಮಾಡ್ಬೇಕು ಅಂತ ನನಗೆ ಹೇಳ್ಬಿಟ್ಟು ಹೋದ್ಲು ಅದಕ್ಕೆ. ಒಬ್ಳೆ ಹೋದ್ಲಾ? ಹೇಗ್ ಕಳಿಸ್ದೆ ಅದಕ್ಕೆ? ಆ ವಸುನೆ ಕೇಳು ಅದಕ್ಕೆ. ಹಾರಿಕಾ ಹೋಗ್ಬೇಕಾದ್ರೆ ಅವಳು ಜಗಳ ಮಾಡಿದ್ಲು. ಏನ್ ವಸು, ಹಾರಿಕಾ ಜೊತೆ ಯಾಕೆ ಜಗಳ ಮಾಡ್ದೆ? ಆ ವಸು ಅತ್ಗೆಗೆ ಬೇರೆ ಕೆಲ್ಸನೇ ಇಲ್ಲ ದೊಡ್ಡಮ್ಮ. ಯಾವಾಗ್ಲೂ ಯಾರ್ ಜೊತೆನಾದ್ರೂ ಜಗಳ ಮಾಡ್ತಾನೆ ನೀನ್ ಸುಮ್ನಿರು ದಮಯಂತಿ. ಏನ್ ನಡೀತು ವಸು? ಹಾರಿಕಾ ಒಬ್ಳೇ ಹೋಗ್ತೀನಿ ಅಂದ್ಲು. ಜೊತೆಗೆ ನಾನು ಬರ್ತೀನಿ ಅಂದ್ರೆ ಹಾರಿಕಾ ಕೇಳಲಿಲ್ಲ. ಹಾರಿಕಾ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಲು ಅದಕ್ಕೆ. ವಸು ಜಗಳ ಮಾಡಿದ್ರಿಂದ ಅವಳೊಬ್ಳೆ ಹೊರಟೋದ್ಲು. ಅಷ್ಟಕ್ಕೂ ಹಾರಿಕಾ ಎಲ್ಲಿಗೆ ಹೋದ್ಲು? ಬಸ್ರಿ ಅವಳು ಒಬ್ಳೆ ಯಾಕೆ ಹೋದ್ಲು? ಅದು ಅಖಿಲ್ಗೆ ಹೇಳ್ದೇನೆ. ದೊಡ್ಡಮ್ಮ, ಅಲ್ಲೋಡು, ಹಾರಿಕಾ ಬಂದ್ಲು. ಎಲ್ಲಿ ಹೋಗಿದ್ದೆ ಹಾರಿಕಾ? ಅದು ಅತ್ತೆ, ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದೆ ಅಂತ ಹೇಳಿ. ಫ್ರೆಂಡ್ಸ್ನ ಭೇಟಿ ಮಾಡಕ್ ಹೋಗಿದ್ದೆ ಅತ್ತೆ. ಯಾವ ಫ್ರೆಂಡು? ಅದು
ಅವಳಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರಲ್ವೇನೋ, ಅದ್ರಲ್ಲಿ ಯಾರನ್ನೋ ಒಬ್ಬರನ್ನ ಭೇಟಿ ಮಾಡಕ್ ಹೋಗಿರ್ತಾಳೆ. ಆ ಒಬ್ರು ಯಾರು ಅಂತ ಕೇಳ್ತಿದ್ದೀನಿ. ಹೇಳ ಹಾರಿಕಾ, ಯಾರನ್ನೂ ಜೊತೆ ಕರ್ಕೊಂಡು ಹೋಗದೆ ಒಬ್ಳು ಎಲ್ಲಿಗೆ ಹೋಗಿದ್ದೆ? ಕೇಳ್ತಿರೋದು ನಿನ್ನೆ ಹಾರಿಕಾ, ನನಗೂ ಹೇಳ್ದೆ ಯಾಕೆ ಹೋದೆ? ಏನಾಯ್ತು ಅಖಿಲ್? ಹಾರಿಕಾ ಆಚೆಗೆ ಹೋಗಿ ಬಂದ್ಲು ಕಣೋ, ಅದಕ್ಕೆ ಏನೋ ದೊಡ್ಡ ಅಪರಾಧ ಮಾಡ್ದ ಹಾಗೆ ಎಲ್ರೂ ಪ್ರಶ್ನೆ ಮಾಡ್ತಿದ್ದಾರೆ. ಅಭಿ, ಆಚೆ ಹೋಗೋದು ತಪ್ಪಲ್ಲ ಅತ್ಗೆ. ಯಾರಿಗೂ ಹೇಳ್ದೆ ಯಾರನ್ನೂ ಕರ್ಕೊಂಡು ಹೋಗದೆ ಇರೋದು ತಪ್ಪು. ದೊಡ್ಡಮ್ಮ ಯಾರೂ ಜೊತೆಗಿಲ್ದೇನೆ ಕ್ಷೇಮವಾಗಿ ಹೋಗ್ ಬಂದ್ಲು ತಾನೆ, ಬಿಟ್ಬಿಡು ದೊಡ್ಡಮ್ಮ. ಇದ್ಯಾಕಕ್ಕ ಹಾಗೆ ಹೇಳ್ತಿದ್ಯಾ? ಅವಳು ಪ್ರೆಗ್ನೆಂಟ್. ಆಚೆ ಏನಾದರೂ ಆಗಿದ್ದಿದ್ರೆ? ಏನೂ ಆಗ್ಲಿಲ್ವಲ್ಲೋ. ಜೊತೆಗೆ ಯಾರನ್ನೂ ಕರ್ಕೊಂಡು ಹೋಗ್ದೆ ಒಬ್ಳೆ ಯಾಕೆ ಹೋದೆ ಹಾರಿಕಾ? ಅಷ್ಟಕ್ಕೂ ಯಾಕೆ ಹೋದೆ? ಏನ್ ಕೆಲಸ ಇತ್ತು? ಕೇಳ್ತಿರೋದು ನಿನ್ನನ್ನೇ, ಹೇಳು ಹಾರಿಕಾ. ಅಯ್ಯೋ ಹಾರಿಕಾ, 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 ಹಾರಿಕಾ. ಅಯ್ಯೋ ಹಾರಿಕಾ, 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 ಹಾರಿಕಾ ಓಕೆ? ಹಾರಿಕಾ, ಸ್ವಲ್ಪ ತಲೆ ಸುತ್ತುತ್ತಿದೆ. ಸಡನ್ ಆಗಿ ಯಾಕೆ ತಲೆ ಸುತ್ತ ಬಂತು? ಬಿಸ್ಲಿಗೆ ಹೋಗ್ ಬಂದ್ಲಲ್ಲ, ಸನ್ಸ್ಟ್ರೋಕ್ ಆಗಿರ್ಬೇಕೇನೋ. ಹೊಸೋರೆ, ಹಾರಿಕನ ರೂಮ್ ಕರ್ಕೊಂಡೋಗಿ. ನಡಿ ಹಾರಿಕಾ. ಹಾಸ್ಪಿಟಲ್ಗೆ ಹೋದ್ರೆ ಮಗು ವಿಷಯ ಗೊತ್ತಾಗೋಗುತ್ತೆ. ಅಕ್ಕ, ನಾನು ಹೋಗ್ತೀನಿ. ಬಿದ್ದೋಗ್ತೀಯ ಹಾರಿಕಾ? ಪರವಾಗಿಲ್ಲ ಅಕ್ಕ, ತಲೆ ಸುತ್ತು ಸ್ವಲ್ಪ ಕಮ್ಮಿ ಆಯ್ತು. ಏನಾಗಲ್ಲ ಬಿಡು ಹಾರಿಕಾ, ನಿನ್ ರೂಮ್ವರೆಗೂ ಬರ್ತೀವಿ, ನಡಿ. ನಡಿ. ಹಾರಿಕಾ ಯಾಕೆಷ್ಟು ಟೆನ್ಷನ್ ಆದ್ಲು? ಆಚೆ ಯಾರನ್ನ ಭೇಟಿ ಮಾಡಕ್ ಹೋಗಿರ್ಬೋದು, ತಿಳ್ಕೋಬೇಕು. ಹಾರಿಕಾಗೆ ನೀನು ಗಟ್ಟಿಯಾಗಿ ಹೇಳು ಅಖಿಲ್. ಇನ್ನು ಮುಂದೆ ಅವಳು ಒಂಟಿಯಾಗಿ ಎಲ್ಲೂ ಹೋಗೋ ಹಾಗಿಲ್ಲ. ಯಾರಾದ್ರೂ ಒಬ್ರೊಳ ಜೊತೆ ಇರಲೇಬೇಕು. ಅಖಿಲ್ಗೋಸ್ಕರ ನಂದಿನಿನ ಕರೆಸ್ದ ಹಾಗೆ ಹಾರಿಕಾಗೋಸ್ಕರ ಒಬ್ಬ ನರ್ಸ್ನ ಕರೆಸೋದು ಒಳ್ಳೇದು ಅನ್ಸುತ್ತೆ ಅಭಿ. ಡಾಕ್ಟರ್ನ ಕೇಳಿ ಡಿಸಿಷನ್ ತಗೊಂಡ್ರೆ ಆಯ್ತು. ಮೊದಲು ಚೆಕಪ್ ಮಾಡ್ಸೋಣ. ಏನು ಅಂದ್ರೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಹೊಸೋರೆ. ಹಾರಿಕಾ ಹೇಗಿದ್ದಾಳೀಗ? ಮಲ್ಕೊಂಡಿದ್ದಾಳೆ ರೀ. ಅವಳು ಆಗಾಗ ಹುಷಾರು ತಪ್ತಿದ್ದಾಳೆ. ನಾಳೆ ಡಾಕ್ಟರ್ ಹತ್ರ ಹೋಗೋಣ. ಅವಳು ಹುಷಾರಾಗಿದ್ದಾಳೆ ರೀ, ಆದ್ರೆ ಟೆನ್ಷನ್ ಆಗ್ತಿದ್ದಾಳೆ. ಟೆನ್ಷನಾ? ಏನು ಟೆನ್ಷನು? ಅವಳು ಏನೋ ಮುಚ್ಚಿಡ್ತಿದ್ದಾಳೆ. ಅದು ಸಾಲದ ವಿಷಯ ಅಲ್ಲ, ಇನ್ನೂ ಏನೋ ಇದೆ. ಏನಾಗಿರ್ಬೋದು? ಗೊತ್ತಿಲ್ಲ ರೀ. ಆಗ್ಲೇ ಅವಳು ಹೊರಗಡೆ ಹೋಗುವಾಗ ಗಮನಿಸ್ದೆ, ತುಂಬಾ ಟೆನ್ಷನ್ ಮಾಡ್ಕೊಂಡು ಹೋದ್ಲು. ಟೆನ್ಷನಲ್ಲೇ ವಾಪಸ್ ಬಂದ್ಲು. ಹೊರಗಡೆ ಅವಳು ಯಾರನ್ನ ಮೀಟ್ ಮಾಡ್ಕೊಂಡು ಬಂದ್ಲು ಅರ್ಥ ಆಗ್ತಿಲ್ಲ. ಒಂದು ವೇಳೆ ಹಾರಿಕಾ ಇನ್ನು ಆದಿತ್ಯನ ಜೊತೆ ಟಚ್ಚಲ್ಲಿದ್ದಾಳಾ? ಇದ್ರೂ ಇರಬಹುದು. ಒಂದ್ಸಲ ಹಾರಿಕಾ ಆದಿತ್ಯನ ಜೊತೆ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಂದ್ರೆ ಆದಿತ್ಯ ಹಾರಿಕಾನ ಹೋಲ್ಡ್ ಮಾಡ್ತಾ ಇದ್ದಾನಾ? ಆದಿತ್ಯ ಹತ್ರ ಅವಳು ಅವತ್ತೇ ರಿಸೈನ್ ಮಾಡಿ ಬಂದ್ಲಲ್ಲ. ಆದಿತ್ಯ ತನ್ನ ಕಂಪನಿಯಲ್ಲಿ ಶೇರ್ ಕೊಡ್ತೀನಿ ಅಂತ ಹಾರಿಕನ್ಗೆ ಆಸೆ ಹುಟ್ಟಿಸಿದ್ದಾನೆ. ಅದನ್ನು ಮೀರಿ
ಹೆಚ್ಚ ಆಸ್ತಿನ ನಾವ್ ಹಾರಿಕನ್ ಕೊಡ್ತಿದೀವಿ. ಅದರಿಂದ ಹಾರಿಕಾ ಆದಿತ್ಯನ್ ಕಂಪನಿಯಲ್ಲಿ ಶೇರ್ಗೋಸ್ಕರ ಆಸೆ ಪಡೋ ಅವಕಾಶನೇ ಇಲ್ಲ. ಹೋಗ್ಲಿ, ಹಾರಿಕಾ ಆದಿತ್ಯ ಹತ್ರ ಸಾಲ ಏನಾದರೂ ಮಾಡಿದಾಳ? ಆಹಾ, ಹಾರಿಕಾ ಆ ತಪ್ಪನ್ನ ಮಾಡಿದ್ರೆ ಆದಿತ್ಯ ನಮ್ಮ ಹತ್ರ ಹೇಳಿ ಆ ದುಡ್ಡನ್ನ ವಸೂಲಿ ಮಾಡ್ತಿದ್ದ. ಇನ್ನೇನೋ ಇದೆ ರೀ. ಯಾವ್ದಕ್ಕೋ ಹಾರಿಕಾ ಟೆನ್ಷನ್ ಆಗಿದ್ದಾಳೆ. ಟೆನ್ಷನ್ ಇಂದಾನೆ ಹಾರಿಕಾ ಸುಸ್ತಾಗ್ತಿದ್ದಾಳೆ ರೀ. ಅವಳ ಟೆನ್ಷನ್ ನಮಗೆ ಹೇಳ್ದೇ ಇರೋಂಥದ್ದಾಗಿರ್ಬೋದು. ನಮ್ಮ ಹತ್ರ ಹೇಳ್ದಿರೋ ಅಂಥ ಟೆನ್ಷನ್ ಏನಾಗಿರ್ಬೋದು? ಅವಳು ಕನ್ಸೀವ್ ಆದಾಗಿಂದ ಟೆನ್ಷನ್ ಮಾಡ್ಕೊಳ್ತಾನೆ ಇದ್ದಾಳೆ. ಆಗ ನೀವ್ ಹೇಳಿದ್ರಿ ನಾನು ನಂಬಲಿಲ್ಲ. ಖಂಡಿತವಾಗ್ಲೂ ಹಾರಿಕಾ ಏನೋ ಮುಚ್ಚಿಡ್ತಿದ್ದಾಳೆ ರೀ. ಆ ಸೀಕ್ರೆಟ್ ಅವಳ ಪ್ರೆಗ್ನೆನ್ಸಿ ಬಗ್ಗೆನಾ ಅಂತ ನನ್ನ ಡೌಟು. ಪ್ರೆಗ್ನೆನ್ಸಿಲಿ ಏನ್ರಿ ಸೀಕ್ರೆಟ್ ಇರುತ್ತೆ? ಅವಳು ಕನ್ಸೀವ್ ಆಗಿರೋದ್ರಿಂದನೇ ಡಿವೋರ್ಸ್ ಬೇಡ ಅಂತ ಸ್ಟಾಪ್ ಮಾಡಿದಾಳೆ. ಅವಳಿಗೆ ಒಳ್ಳೇದೇ ಆಯ್ತಲ್ಲೇನ್ರಿ, ಆಸ್ತಿನೂ ಸಿಗ್ತಾ ಇದೆ ಅಂತ ನಾವ್ ಅನ್ಕೊಂಡಿದೀವಿ. ಹಾರಿಕನ್ಗೆ ಬೇರೆ ಕಾರಣ ಇರಬಹುದು. ಅವಳು ನಮಗದನ್ನ ಹೇಳ್ದೇ ಇರಬಹುದು. ಹಲೋ, ಹೌದಾ? ಸರಿ, ಈಗಲೇ ಕಳಿಸ್ತೀನಿ. ಹೊಸವ್ರೆ, ಅನುಕೀರ್ತಿ ಲಂಚ್ ಬಾಕ್ಸು ಕೆಳಗೆ ಬಿದ್ದೋಯ್ತಂತೆ. ಅವ್ರ ಮೇಡಮ್ ಕಾಲ್ ಮಾಡಿದ್ರು. ಲಂಚ್ ಕೊಡ್ತೀರಾ? ನಾನು ಕೊಟ್ಬರ್ತೀನಿ. ನೀವೀಗಷ್ಟೇ ಅಲ್ವಾ ಆಫೀಸಿಂದ ಬಂದಿದ್ದೀರಾ? ಊಟ ಮಾಡಿ ರೆಸ್ಟ್ ತಗೊಳ್ಳಿ. ನಾನು ಲಂಚ್ ಕೊಟ್ಟು ಬರ್ತೀನಿ. ಹೊಸವ್ರೆ, ಏನ್ರಿ? ನಾಳೆ ಲಾಯರ್ ಮನೆಗೆ ಬರ್ತಾ ಇದ್ದಾರೆ. ಹಾರಿಕಾ ಹೆಸರಿಗೆ ಅರ್ಧ ಆಸ್ತಿನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಹಲೋ, ನೀವು? ನಾನು ಸಾನ್ವಿಕಾ. ಮೊನ್ನೆ ಕಳ್ಳ ನನ್ ಬ್ಯಾಗ್ ಕದ್ದಾಗ ನೀವ್ ಹಿಡ್ಕೊಂಡ್ರಲ್ಲ. ಓ, ನೀವಾ? ಏನಾಯ್ತು? ಯಾಕೆಲ್ಲಿ ನಿಂತಿದ್ದೀರಾ? ನಮ್ ಮಕ್ಳಿಗೆ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ತಿದ್ದೆ, ಆಟೋ ನಿಂತೋಯ್ತು. ಅಯ್ಯೋ, ಬನ್ನಿ, ನಾನ್ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ, ಆಟೋ ಸ್ಟಾರ್ಟ್ ಆಗುತ್ತೆ. ಇಲ್ಲ ಮೇಡಮ್, ಇನ್ನ ಸ್ವಲ್ಪ ಟೈಮ್ ಆಗುತ್ತೆ ಅನ್ಸುತ್ತೆ. ಬನ್ನಿ ವಸೋರೆ. ನೀವ್ ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಿದ್ದೀರಾ ಅನ್ಸುತ್ತೆ. ನಾನ್ ಬೇರೆ ಆಟೋದಲ್ಲಿ ಹೋಗ್ತೀನಿ ಬಿಡಿ. ನನಗಷ್ಟೊಂದು ಇಂಪಾರ್ಟೆಂಟ್ ಕೆಲ್ಸ ಏನೂ ಇಲ್ಲ ವಸೋರೆ. ಮೊನ್ನೆ ನಮ್ಮಮ್ಮನ ನೆನ್ಪನ್ನ ನೀವ್ ಕಾಪಾಡಿದ್ರಿ. ನಾನ್ ನಿಮ್ ಋಣ ತೀರಿಸ್ಬೇಕಲ್ವಾ? ಅಯ್ಯೋ, ಋಣ ಎಲ್ಲ ಏನ್ರಿ, ಅದೊಂದ್ ಚಿಕ್ಕ ಹೆಲ್ಪು. ಇದು ಕೂಡ ಚಿಕ್ಕ ಹೆಲ್ಪೇ ರೀ. ಲಂಚ್ ಟೈಮ್ ಆಗೋಗ್ತಿದೆ, ನಿಮ್ ಮಕ್ಳು ಹಸ್ಕೊಂಡಿರ್ತಾರೆ. ಬನ್ನಿ ಹೋಗೋಣ. ಒಂದ್ ನಿಮಿಷ. ಯಾಕಕ್ಕ ಹಾಗಿದ್ಯಾ? ಏನಾಯ್ತು? ಫ್ರೆಂಡ್ಸ್ನ ಮೀಟ್ ಮಾಡಿ
ಅಖಿಲ್ ಕಾಲ್ಗೆ ಪ್ಯಾಡ್ ತಗೊಂಡ್ ಬರ್ತೀನಿ ಅಂತ ಬೆಳಗ್ಗೆ ಹೋಗಿರೋ ನಂದಿನಿ ಇನ್ನು ಮನೆಗ್ ಬಂದಿಲ್ಲ ವಸು. ಹೌದು, ನಂದಿನಿ ಇನ್ನೂ ಮನೆಗೆ ಬಂದಿಲ್ವಲ್ಲ. ಅಕ್ಕ ಫೋನ್ ಮಾಡಕ್ಕ. ತುಂಬಾ ಸಲ ಮಾಡ್ದೆ ವಸು, ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫ್ ಯಾಕೆ ಬರ್ತಿದೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ವಸು. ನಂದಿನಿಗೆ ಏನಾಗಿದ್ಯೋ ಅಂತ ಭಯ ಆಗ್ತಿದೆ. ಗಾಬರಿ ಆಗ್ಬೇಡ ಅಕ್ಕ, ಅವ್ರಿಗೆ ಹೇಳಿ ವಿಷಯ ತಿಳ್ಕೊಳಕ್ ಹೇಳ್ತೀನಿ. ದೇವ್ರೆ, ಇವರು ನಂದಿನಿ ಬಗ್ಗೆ ಎಂಕ್ವೈರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಂದಿನಿ ಎಲ್ಲಿದ್ದಾಳೆ ಅಂತನಾದ್ರೂ ಗೊತ್ತಾದ್ರೆ ನನ್ಗತೆ ಅಷ್ಟೇ.